ಹಾಯ್ ಹಲೋ. ಕಾಮಿಡಿ ಮಾಡ್ತಿರ್ತಾಳೆ ಹೆಂಗ ಒಳಗೆ ಮಜಾ ಬತ್ತು ಫುಲ್ಲ. ಇಲ್ಲಿ ನಾವು ಶಿವಾಜಿ ಮಹಾರಾಜ್ ಕಿಲ್ಲಾಕ್ ಹೋಗಿದ್ವಿ. ಈಗ ನೋಡ್ಬೇಕತ್ತ ಎಲ್ಲ ಸುತ್ತು ಕಟ್ಟಿ ಸಮುದ್ರ ಐತಿ, ನಡ್ಬಾರಕ್ಕೆ ಕಿಲ್ಲ ನೋಡಕ್ಕೆ ಹಿಂಗೆ ಬೋಟಿಂದಲ್ಲೇ ಹೋಗ್ಬೇಕು. ಅದಕ್ಕೆ ನಾವು ಹೋಗಿದ್ವಿ. ಗೋವಾಕ್ಕೆ ಹೋದಾಗ ಅಲ್ಲಿ ಹೋಗಿ ಬರ್ಬೇಕು. ನೋಡಕ್ಕೆ ಪ್ಲೇಸ್ ಮಸ್ತ್ ಐತಿ, ಅಲ್ಲಿ ಹೋಗಿದ್ವಿ, ಮಸ್ತ್ ಅನ್ನಿಸ್ತು, ಭಾರಿ ಮಜಾ ಮಾಡಿದ್ವಿ. ಆ ಮಜಾ ಇನ್ನೊಮ್ಮೆ ಯಾವಾಗ ಮಾಡ್ಬೇಕಾಗ್ತದೆ ಗೊತ್ತಿಲ್ಲ, ಮಾಡ್ಬೇಕು ಅನಿಸ್ತೈತಿ. ಬಟ್ ಟೈಮಂತೂ ಎಲ್ಲ ಕೂಡಿ ಬರೋಕ್ಕಾಗೋದಿಲ್ಲ. ಹಂಗೇನ ಇಲ್ಲಿ ಹೋಗಾಗಿದೆ, ಜಸ್ಟ್ ಹೋಗ್ತಿದ್ದೀವಿ. ನೀರಂತೂ ನೋಡ್ರಿ ಫಸ್ಟ್ ತಿಳಿಯೋದಾವು, ಫುಲ್ ಬಿಸಿಲಿತ್ತು. ನನಗರೆ ಈಸಾಡ್ಬೇಕು ಅನ್ಸಾಕೈತೆ ಖರೆ, ಅಲ್ಲಿ ಈಸಾಡ್ ಬಿಡಂಗಿಲ್ಲ. ಇಲ್ಲೆಲ್ಲ ಪೊಲೀಸರು ಇರ್ತಾರೆ, ಸೆಕ್ಯೂರಿಟಿ ಫುಲ್ ಇರ್ತೈತಿ. ನಾವನವ್ರಂತೂ ನೀರು ಮುಟ್ಟಕ್ಕೂ ಬಿಡೋದಿಲ್ಲ. ಇದು ನೋಡ್ರಿ ಕಿಲ್ಲ, ಶಿವಾಜಿ ಮಹಾರಾಜ್ ಕಿಲ್ಲ. ಆಗಿನ ಕಾಲದಾಗ ಹೆಂಗೆ ಕಟ್ಟ್ಯಾರ ನೋಡ್ರಪ್ಪ. ಇದು ನೋಡ್ರೆ ಒಂಥರ ಏನೋ ಒಂದು ಖುಷಿ ಅನಿಸ್ತೈತಿ ಇದನ್ನ ನೋಡ್ರೂ. ಆಮೇಲೆ ಎಷ್ಟು ಸೇಫ್ಟಿ ಅಂತ ನೋಡ್ಕೋಬೇಕು ನಾವು ಇದನ್ನು. ನಮ್ಮ ಶಿವಾಜಿ ಮಹಾರಾಜರ ಕಿಲ್ಲಗಳು ನಮ್ಮ ದೇಶಾದ್ಯಂತ ಮಹಾರಾಷ್ಟ್ರದಾಗ ಜಾಸ್ತಿನೇ ಅದಾವು, ಇರುವ ಮಹಾರಾಷ್ಟ್ರದಾಗ ಅದಾವು. ಆದ್ರೂ ಎಲ್ಲ ಕಡೆ ಇದು ಅಂದ್ರೆ ದೇಶಕ್ಕೆಲ್ಲ ಗೊತ್ತೈತಿ ಕಿಲ್ಲ, ಶಿವಾಜಿ ಮಹಾರಾಜರ ಕಿಲ್ಲ ಹೆಂಗೆ ಅದಾವ ಅಂತ ನೋಡಿ ಹೋಗ್ಯದ. ಹೋದವ್ರು ರಗಡ್ ಮಂದಿದ್ದಾರೆ, ಎಲ್ಲರೂ ನೋಡಿ ಹೋಗ್ಯಾರ, ನೋಡಲ್ದವ್ರು ಯಾರು ಉಳಿದಿಲ್ಲ. ಇಂಡಿಯಾದಾಗಂತೂ ಎಲ್ಲರೂ ಬಂದು ನೋಡ್ತಿರ್ತಾರೆ. ಅವಾಗ ಗೋವಾಕ್ಕಂತೂ ಎಲ್ಲರೂ ಬಂದಿರ್ತಾರೆ. ಆ್ಯಕ್ಚುಲಿ ಫಾರಿನ್ದವರು ಬರ್ತಾರೆ, ಇಂಡಿಯಾದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಗೋವಾ ಪ್ಲೇಸನ್ನು ಹಂಗೈತಿ ನೋಡಕ್ಕೆ ಒಂಥರ ಏನೋ ಮಸ್ತ್. ಆಮೇಲೆ ಎಂಜಾಯ್ ಮಾಡೋ ಪ್ಲೇಸ್ ಅದ. ನಮಗೂ ಭಾಳ ದಿನದ ಹೋಗ್ಬೇಕು ಅಂದ್ಕೊಂಡು ಹೋಗಿದ್ದಿಲ್ಲ. ಆದರೂ 2023 ಹೆಂಗೋ ಟೈಮ್ ತೆಗ್ದಿವಿ. ನೋಡ್ರಿ ಇಲ್ಲೆಲ್ಲ ನೀರಾಗಿ ಎಲ್ಲಿ ಬಿದ್ದು ಎಲ್ಲ ಕಡೆ ಉಳ್ಳಾಡತ್ತಾರಪ್ಪ ಇವ್ರು. ನೋಡ್ರಿ ನಮ್ಮ ಮೇಡಮ್ ಅವ್ರು ಏನೋ ಒಂದು ಮ್ಯಾಜಿಕ್ ಮಾಡೋಣತ್ತಂದ್ರೆ, ಏನು ಮ್ಯಾಜಿಕ್ ಮಾಡ್ತಾಳೆ ನೋಡ್ಬೇಕಪ್ಪ ಅಂತಂದ್ರೆ, ಎಲ್ಲಿ ಯೂಟ್ಯೂಬ್ದಾಗ ನೋಡಿದ್ಲಂತ ಹಿಂಗೆ ಮಾಡಿದ್ರೆ ಅವರ ಜೋಡಿ ನಾವು ಮಾಡೋಣ ಬಾ ಅಂತಂದ್ರೆ ಇಷ್ಟ ಮಾಡಿದ್ವಿ. ಇವ್ರು ನಮ್ಮ ಸಾಹೇಬ್ರು ನೋಡ್ರಿ, ಸಜ್ಜಾನಂದ ಬಂಡ್ರಬೆಟ್ಟಿಯವರು ದಾಂಡಿಗೆ ಕೂತಾರೆ ಆರಾಮ್ಸ್ರಿ. ಏಳೂರು ಗುರು ಮಹೇಶ, ನಾನು. ಇವ್ರು ಯಾರೋ ದಾರು ಕುಡ್ದಿಲ್ಲ, ಬಟ್ ದಾರು ಕುಡ್ದವ್ರಿಗಿಂತ ಕಮ್ಮಿ ಯಾರೂ ಇಲ್ಲಿ. ನಿಮ್ಗೆ ನೋಡಿದ್ರೆ ನಂಗೆ ಗೊತ್ತಾಗೈತಿ ಹಿಂಗೆ ಮಾಡತ್ತಾರಂತ. ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿರಪ್ಪ. ನೀರಾಗಂತೂ ನೀರು ಬಿಟ್ಟು ಹೊರಗೆ ಬರ್ಬೇಕಂತ ಅನ್ಸಾತಿದ್ದಿಲ್ಲ. ಮೊದ್ಲ ಗೋವಾದಾಗ ಟೆಂಪ್ರೇಚರ್ ಭಾಳ ಹೈ ಇರ್ತೈತಿ, ಫುಲ್ ಗರ್ಮಿ. ನೀರಾಗಿಂದ ಹೊರಗೆ ಬರ್ಬೇಕಂತ ಅನ್ಸಂಗಿಲ್ಲ. ಏನೋ ಒಂಥರ ಖುಷಿ ಅಲ್ಲಿ ಫುಲ್. ನೀವು ನೋಡ್ರಿ, ಗೋವಾಕ್ಕೆ ಹೋಗ್ತಿದ್ರೆ ಪ್ಲ್ಯಾನ್ ಮಾಡಿರಿ, ಮಸ್ತ್ ಐತಿ. ನೋಡ್ಬೇಕಂತ ಅನಿಸ್ತೈತೆ ಅಂದ್ರೆ ಯಾರು ಹೋಗಿಲ್ಲ ಅವ್ರು ಹೋಗಿ ಬರ್ಬೋದು. ನೋಡ್ರಿ ನಮ್ಮ ಮೇಡಮ್ ಅವ್ರ ಸ್ವಲ್ಪ ಮೊದ್ಲು ಏನೋ ರಾಡಿ ಆಡಕ್ಕೆ ನೀರು ಆಡಕ್ಕೆ ಹತ್ತಿದಾಗ ರಾಡಿ ಹೋಗೋದು ಬಿಟ್ಲ. ನಾನು ಸ್ವಲ್ಪ ಹೋಗ್ಯಾನ ಹಂಗೆ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಲ. ಇಲ್ಲಿ ಒಬ್ಬಕ್ಕೆ ಕೂತು ಹೆಂಗೆ ಆಡತ್ತಾಳೆ ನೋಡ್ರಿ ರಾಡಿ. ನಾ ಇದ್ರೆ ಮಾತ್ರ ರಾಡಿ ಹೋಗಿದ್ದಾಳೆ, ಒಬ್ಬಕ್ಕಿದ್ರೆ ನೀರು ಅಷ್ಟೇ ಆಡ್ತಾಳೆ. ಇಲ್ಲಿ ನೋಡ್ರಿ ನಾವು ಫೋಟೋ ತಗೊಂಡಿವಿ, ಹೋದವ್ರು ಎಲ್ಲರೂ ಓದಿವಿ ಇದ್ರಾಗ. ಇಲ್ಲಿ ನಮ್ಮ ಸಜ್ಜಾನಂದ ಬಂಡ್ರಬೆಟ್ಟಿ ಅವ್ರು ರಾಡಿ ಹಂಗೆ ಹಾಕ್ತಾರೆ ನೋಡ್ರಿ. ನಾ ಆಲ್ರೆಡಿ ಗುರುಗೆ ಹಾಕಿದ್ನಿ, ಈಗ ರಾಡಿ ಹಾಕಿನಿ. ಅವಾಗ ಉಸುಕ್ ಅದು ರಾಡಿ ಅಂದ್ರೆ ಏನೋ ಉಸುಕ್, ಅದ್ರಾಗೇನು ರಾಡಿ ಇರಲ್ಲ, ಗಾಡಿ ಸರ ಹೋಗ್ತದೆ ಅದು. ನೋಡ್ರಿ ನಮ್ಮ ಸಾಹೇಬ್ರು ನೋಡ್ರಿ, ಬಂಡ್ರಬೆಟ್ಟಿ ಸಜ್ಜಾನಂದ್ ಅವ್ರು, ನಮ್ಮ ತಮ್ಮ ಇವ. ಅಯ್ಯೋ ಕಡಿವೆ ಬಿಟ್ಟಪ್ಪ ನೋಡ್ರಿ. ಬಿದ್ದಾನಂತೇಳಿ ಅಣ್ಣ ಬಿದ್ದಾನು ಸ್ವಲ್ಪ ಎಬ್ಬಿಸ್ಬೇಕಂತ ಏನಿಲ್ಲ, ಅವ್ನು ರಾಡಿನ ಹಾಕ್ತಿರ್ತಾನೆ ಹಂಗೆ. ಎಲ್ಲೇ ನೋಡಿ ಗುರುಗೆ ಹಾಕಾಕತ್ತಿದ್ರಪ್ಪ. ವಿಡಿಯೋ ಮಾಡೋರು ಸ್ವಲ್ಪ ಸರಿಯಾಗಿ ಮಾಡಿಲ್ಲ, ವಂಕ ಟಿಂಕ ಮಾಡ್ಯಾರ. ಫೋನ್ ಹೇಳಿದ್ನಿ ಅವ್ರಿಗೆ ಕರೆಕ್ಟಾಗಿ ಮಾಡತ್ತ, ಆದ್ರೂ ಮಾಡ್ಯಾರ. ನಮ್ಮ ಮೇಡಮ್ ಅವರ ಇಲ್ಲ ಮಾಡಿದ್ವಿ. ನಮ್ಮ ಬೀಳೂರು ಗುರುಗಂತೂ ಎಷ್ಟು ರಾಡಿ ಹಾಕ್ರಿ ಸುಮ್ಮ ಹೊಂಡತಾನ, ಯಾರಿಗೆ ಏನು ಅನ್ನಲ್ಲ ಅವ. ಹಾಕ್ರಿ ಬೇಡ್ರಿ, ಬಂಡ್ರಬೆಟ್ಟಿ ಅವ್ರ ಬಾಯಲ್ಲಿ ರಾಡಿ ಹೊತ್ತು.
ನಮ್ಮ ಮಳೆ ಅಂತೂ ಯಾರಿಗೂ ಹೋಗಿದ್ದಿಲ್ಲ ಬಿಡೋದಿಲ್ಲ, ಸುಮ್ಮನೆ ದಾಂಡಿ ಕೂತಾನೆ. ಇವ್ರು ನಮ್ಮ ತಂಗಿಗಳಂತೂ ನೀರು ದಾಂಡಿ ಕೂತಿದ್ರು, ಒಳಗೆ ಬಂದಿಲ್ಲ ಅವ್ರು ನೀರು ನೋಡ್ರೆ ಭಯ ಅಂತ ಅಲ್ಲೇ ದಾಂಡಿಗೆ ಕೂತಾರವ್ರು. ನಾವಂತೂ ಹಂಗೆ ಗಜಾನಿಂದ ಕೆಲಸ ಮಾಡ್ಲತ್ತಿದ್ವಿ. ಟ್ರೈ ಮಾಡ್ಬೇಕಂದ್ರೆ ಮುಗನೆ ನೀರು ಅದು ಗಾಡಿನ ಓಟು ಸುಮ್ಮನೆ ಕೂತಿದ್ವಿ. ಇವ್ರು ನೋಡ್ರಿ ಇನ್ನು ಕೆಡ್ತಾರೆ ಹೆಂಗೆ ಬೇಕತ್ತ ಮಾಡ್ಯಾರೋ ಏನು ನಮ್ಮನ್ನ ಕೆಡಬೇಕತ್ತೆ ನಾನು ಬಿದ್ದನು ಗೊತ್ತಾಗಲಿಲ್ಲ. ಇನ್ನು ಅಂದ್ರೂ ಮಜಾ ಫುಲ್ ಮಾಡಿದ್ವಿ. ಇದು ಬಾಗ ಬೀಚ್ಗೆ ಹೋಗಿದ್ವಿ ನೈಟ. ಕ್ಲಬ್ ಅದು ಎಲ್ಲ ಇದ್ದು, ಬಟ್ ನಾವೇನು ಕ್ಲಬ್ಗೆ ಹೋಗಲಿಲ್ಲ, ಯಾಕಂದ್ರೆ ನಮ್ಮ ತಂಗಿಗಳು ನಮ್ಮ ಮೇಡಮ್ ಎಲ್ಲರೂ ಇದ್ರೆ ಅದಕ್ಕೆ ನಾವು ಹೋಗಲಿಲ್ಲ. ಅಲ್ಲೇ ನೀರು ದಂಡಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಹೊರಗೆ ನಾವು ಬಂದೀವಿ. ಆ ಕಡೆ ಹೋಗೋಕ್ಕಾಗಲಿಲ್ಲ. ಇಲ್ಲ ಒಂದು ಸ್ಟಾರ್ಚ್ ಮಾರವ್ರು ಬಂದಿದ್ರು. ಸ್ಟಾರ್ ಶರ್ಟ್ ಇವರೆಲ್ಲ $100 ರೂಪಾಯಿ ಕೊಟ್ಟು ತೊಗೊಂಡ್ರು. ಅದು ಲೇಸರ್ ಸ್ಟಾರ್ಚ್ ಅದೇನು ಉಪಯೋಗಿಲ್ಲ ಏನಿಲ್ಲ. ಇಲ್ಲಿ ಮುಂದೆ ತೋರಿಸ್ಕೊಂತಾಡ್ರಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ತೊಗೊಂಡಾರ ನೋಡ್ರಿ. ಎದಕ್ಕೂ ಯೂಸ್ ಇಲ್ಲ. $200 ರೂಪಾಯಿ ಹಾಳು ಮಾಡಿಬಿಟ್ರು ಸುಮ್ಮ. ಇದೆಲ್ಲ ಹಂಗೆ ಕೇಳಿದ್ರೆ ಇದೆಲ್ಲ ಇಫೆಕ್ಟ್ ಐತಿ. ಈಗ ಮನುಷ್ಯರ ಕಣ್ಣಿಗೆ ಇದು ಲೇಸರ್ ಬೀಳಬಾರ್ದು, ಇಫೆಕ್ಟ್ ಐತಿ. ಆದ್ರೂ ಇವರು ಕೇಳಲಿಲ್ಲ, ತೊಗೊಂಡ್ರು. 2 ದಿವಸ ತಾಳಲಿಲ್ಲ, ಮುರಿದೋಗಿದ್ರು. ಥ್ಯಾಂಕ್ ಯು ದೋಸ್ತ್, ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ.